ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ. ಸೊ ಈಗ ನಮ್ಮ ಕೋಚಿಂಗ್ ಸೆಂಟರಿಂದ ಪ್ರತಿ ಭಾನುವಾರ ನಿಮಗೆ ಆನ್ಲೈನ್ನಲ್ಲಿ ಪ್ರಶ್ನೆ ಪತ್ರಿಕೆ ದೊರೆಯುತ್ತದೆ. ಸೊ ಈ ಪ್ರಶ್ನೆ ಪತ್ರಿಕೆ ನವೋದಯ ಓದ್ತಿರುವಂತಹ ಮಕ್ಕಳಿಗೆ ಹಾಗೂ ಇತರ ಮಕ್ಕಳು ಕೂಡ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬಹುದು. ಸೊ ಹಾಗಾಗಿ ಈಗ ಪ್ರಶ್ನೆ ಪತ್ರಿಕೆಯನ್ನು ಪ್ರಾರಂಭ ಮಾಡೋಣ. ಸೊ ನಿಮ್ಮ ಹೆಚ್ಚಿನ ಜ್ಞಾನಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪ್ರತಿ ವಾರವೂ ಉಚಿತವಾಗಿ ನಿಮಗೆ ಪ್ರಶ್ನೆ ಪತ್ರಿಕೆ ಸಿಗುತ್ತೆ. ಇದರ ಅನುಕೂಲವನ್ನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈಗ ನಮಗೆ ಮೊದಲ ಇರುವಂತಹ ಪ್ರಶ್ನೆ ಯಾವ್ದಪ್ಪ ಅಂತಂದ್ರೆ, ನೋಡ್ಕೊಳ್ಳಿ, ದ ಸ್ಮಾಲೆಸ್ಟ್ ನಂಬರ್ ಇನ್ ದ ಫಾಲೋಯಿಂಗ್ ಈಸ್ ಅಂತ ಕೊಟ್ಟಿದ್ರೆ, ಈ ಕೆಳಗಿನವರಲ್ಲಿ 4 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೊಟ್ಟಿದ್ರೆ. ಸೊ ಇಲ್ಲಿ 4 ಆಪ್ಷನ್ಸ್ ಇದೆ. ಇದರಲ್ಲಿ ಒಂದು ಆಪ್ಷನ್ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಟಿಕ್ ಮಾಡಬೇಕು. ಹೇಗೆ ಅಂತ ಹೇಳ್ಬಿಟ್ಟು ಕಂಡುಹಿಡಿಯಬೇಕು, ಕಾಮೆಂಟ್ ಮಾಡಿ. ಸೊ ಇದಕ್ಕೆ ನಿಮ್ಗೆ ಉತ್ತರ ಗೊತ್ತಿಲ್ಲ ಅಂತಂದ್ರೆ ನಾನು ಉತ್ತರವನ್ನ ಅದಾದ ನಂತರ ನೀವು ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡಿದ ನಂತರ ನಾನು ನೆಕ್ಸ್ಟ್ ಇನ್ನೊಂದು ಟೈಮ್ ನಾನು ಇದನ್ನ ಬಿಡಿಸ್ಕೊಡ್ತೀನಿ, ನಾನು ಸಾಲ್ವ್ ಮಾಡ್ಕೊಡ್ತೀನಿ. ಓಕೆನಾ? ಸೊ ಕ್ವಶನ್ ನಂಬರ್ 2 ನೋಡ್ಕೊಳ್ಳಿ. ದ ಲಾರ್ಜೆಸ್ಟ್ ನಂಬರ್ ಇನ್ ದ ಫಾಲೋಯಿಂಗ್ ಈಸ್, ಕೆಳಗಿನ ಗರಿಷ್ಠ ಸಂಖ್ಯೆ ಯಾವುದು? ಈ ಕೊಟ್ಟಿರುವಂತಹ 4 ಆಪ್ಷನ್ ಅಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತ ಹೇಳ್ಬಿಟ್ಟು ನೀವು ಕಂಡುಹಿಡಿಬೇಕು. ಓಕೆನಾ? ಇದು 2ನೇ ಪ್ರಶ್ನೆ. ಓಕೆನಾ? ನೆಕ್ಸ್ಟ್ 3ನೇ ಪ್ರಶ್ನೆ ನೋಡ್ಕೊಳ್ಳಿ. ಯೂಸಿಂಗ್ ದ ಡಿಜಿಟ್ಸ್ 7, 0, 1, 2 and 3 ದ ಸ್ಮಾಲೆಸ್ಟ್ 5 ಡಿಜಿಟ್ ಈವನ್ ನಂಬರ್ ಫಾರ್ಮ್ಡ್ ಈಸ್ ಅಂತ ಕೇಳಿದರೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಕೆಲವೊಂದು ನಂಬರ್ಸ್ ಕೊಟ್ಟಿದ್ದಾರೆ. 7, 0, 1 ಮತ್ತು 2 ಎಂಬ ಅಂಕಿಗಳಿಂದ ರಚಿಸಬಹುದ 5 ಅಂಕಿ ಅತಿ ಚಿಕ್ಕ ಸಮ ಸಂಖ್ಯೆ ಕೇಳಿದರೆ. ಸೊ ನೋಡ್ಕೊಳ್ಳಿ, 4 ಆಪ್ಷನ್ಸ್ ಇದೆ. ಇದರಲ್ಲಿ ಅತಿ ಚಿಕ್ಕ ಸಮ ಸಂಖ್ಯೆ ಯಾವುದು ಅಂತ ಹೇಳ್ಬಿಟ್ಟು ನೀವು ಕಂಡುಹಿಡಿಬೇಕು. ಓಕೆನಾ? ನೆಕ್ಸ್ಟ್, ಸಮ್ ಆಫ್ ದ ಸ್ಮಾಲೆಸ್ಟ್ ಅಂಡ್ ಗ್ರೇಟೆಸ್ಟ್ 4 ಡಿಜಿಟ್ ನಂಬರ್ ಫಾರ್ಮ್ಡ್ ಬೈ ಯೂಸಿಂಗ್ ದ ಡಿಜಿಟ್ಸ್ 4, 2, 1 and 0 ಈಸ್ ಅಂತ ಕೊಟ್ಟಿದ್ರೆ. 4, 2, 1 ಮತ್ತು 0ಗಳಿಂದ ರೂಪುಗೊಂಡ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ 4 ಅಂಕಿ ಸಂಖ್ಯೆಗಳ ನಡುವಿನ ಮೊತ್ತ ಅಂತ ಕೇಳಿದರೆ ನೆನಪಲ್ಲಿ ಇಟ್ಕೊಳ್ಳಿ. ಈಗ ಮೊತ್ತ ಕಂಡಿಬೇಕು. ಮೊತ್ತ ಅಂತ ಬಂದ್ರೆ ಕೂಡಬೇಕು. ಸೊ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಸ್ಮಾಲೆಸ್ಟ್ ನಂಬರ್ ಗ್ರೇಟೆಸ್ಟ್ ನಂಬರ್ ಮಾಡಬೇಕು. ಅದಾದ ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ ಅವುಗಳನ್ನ ಕೂಡಿ, ಸೊ ಇದರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ನಲ್ಲಿ ಆನ್ಸರ್ ಇರುತ್ತೆ, ಅದನ್ನ ಕಂಡುಹಿಡಿಬೇಕು ನೀವು. ಓಕೆನಾ? ನೆಕ್ಸ್ಟ್, ದ ಗ್ರೇಟೆಸ್ಟ್ 2 ಡಿಜಿಟ್ ನಂಬರ್ ಈಸ್ ಅಂತ ಕೊಟ್ಟಿದ್ರೆ, 2 ಅಂಕಿಗಳ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೊಟ್ಟಿದ್ರೆ. ಎಕ್ಸಾಮಿನೇಷನ್ ಕೊಟ್ಟಿದ್ರೆ ಈ ಕ್ವಶನ್. ಸೊ ನೋಡ್ಕೊಳ್ಳಿ, ಸೊ ಇದರಲ್ಲಿ ಯಾವುದು ಅಂತ ಹೇಳ್ಬಿಟ್ಟು ನೀವು ಕಂಡುಹಿಡಿಬೇಕು. ಓಕೆನಾ? ನೆಕ್ಸ್ಟ್, ಅವಿಭಾಜ್ಯ ಸಂಖ್ಯೆ ಅಂತ ಕೊಡ್ತಾರೆ, ಪ್ರೈಮ್ ನಂಬರ್ಸ್ ಕಂಡುಹಿಡಿಬೇಕು ನೀವು. ಓಕೆನಾ? ಗ್ರೇಟೆಸ್ಟ್ 2 ಡಿಜಿಟ್ ಪ್ರೈಮ್ ನಂಬರ್ ಅಂತ ಹಾಕೊಳ್ಳಿ. ಸೊ ನಂಬರ್ ಅಂತಿದೆ, ಪ್ರೈಮ್ ನಂಬರ್ ಅಂತ ಆಡ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್, ದ ಟೋಟಲ್ ನಂಬರ್ ಆಫ್ ಪ್ರೈಮ್ ನಂಬರ್ಸ್ ಇನ್ ಬಿಟ್ವೀನ್ 1 and 20 ಅಂತ ಇರುತ್ತೆ. 1 ಮತ್ತು 20ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದೆ ಅಂತ ಕೇಳಿದ್ರೆ, ಎಷ್ಟು ಪ್ರೈಮ್ ನಂಬರ್ಸ್ ಇದೆ ಅಂತ ಹೇಳ್ಬಿಟ್ಟು ನೀವು ಕಂಡುಹಿಡಿಬೇಕು. ನೆನಪಲ್ಲಿ ಇಟ್ಕೊಳ್ಳಿ, ಪ್ರೈಮ್ ನಂಬರ್ಸ್ ಕೇಳಿದ್ರೆ. ಸೊ ನಡುವೆ ಅಂತಂದ್ರೆ 1 ಮತ್ತು 20ರ ನಡುವೆ ಅಂತಂದು ಹೇಳ್ಬಿಟ್ಟು ನೀವು ತಿಳ್ಕೊಬೇಕು. ಸೊ ಪ್ರೈಮ್ ನಂಬರ್ಸ್ ಅಂತ ನಾನು ಇಟ್ಸೆಲ್ಪ್ 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಆಗುವಂತ ಸಂಖ್ಯೆಗಳು. ಸೊ ನೀವು ನಂಬರ್ಸ್ ಅನ್ನ ಬರ್ಕೊಳ್ಳಿ. ನಂಬರ್ಸ್ ಅನ್ನ ಬರ್ಕೊಂಡು ಅದರಲ್ಲಿ ಯಾವ ಇದೆ ಅಂತ ಹೇಳ್ಬಿಟ್ಟು ನೀವು ಕಂಡುಹಿಡಿತಾ ಹೋಗಿ. ಓಕೆನಾ? 7 ಕ್ವಶನ್ ನೋಡ್ಕೊಳ್ಳಿ. ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ನೆಕ್ಸ್ಟ್ ಟು 35 ಈಸ್ ಅಂತ ಕೊಟ್ಟಿದ್ದಾರೆ. 35 ಈ ಸಂಖ್ಯೆಯ ಮುಂದಿನ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂದ್ರೆ 35 ಆಗ್ತಾನೆ ನೆಕ್ಸ್ಟ್ ಯಾವ್ದು ಅವಿಭಾಜ್ಯ ಸಂಖ್ಯೆ ಇದೆ, ಪ್ರೈಮ್ ನಂಬರ್ ಇದೆ ಅಂತ ಹೇಳ್ಬಿಟ್ಟು ನೀವು ಕಂಡುಹಿಡಿತಾ ಹೋಗಿ. ಓಕೆನಾ? ನೆಕ್ಸ್ಟ್ 8ನೇ ಕ್ವಶನ್ ನೋಡೋಣ. ದ ಗ್ರೇಟೆಸ್ಟ್ ಪ್ರೈಮ್ ನಂಬರ್ 48 ಈಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲಿ ಏನ್ ಕೊಟ್ಟಿದ್ರೆ 48 ಈ ಸಂಖ್ಯೆಯ ಮುಂದಿನ ಅಂತ ಮಾಡ್ಕೊಳ್ಳಿ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ, ಮುಂದಿನ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಹೇಳ್ಬಿಟ್ಟು ನೀವು ಕಂಡುಹಿಡಿಯಬೇಕು. ಸೊ ಮುಂದಿನ ಅವಿಭಾಜ್ಯ ಅಂದ್ರೆ ಪ್ರೈಮ್ ನಂಬರ್ ಯಾವ್ದು ಅಂತ ಹೇಳ್ಬಿಟ್ಟು, ಮುಂದಿನ ಪ್ರೈಮ್ ನಂಬರ್ ಯಾವ್ದು ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಕಮೆಂಟ್ ಮಾಡಬೇಕು. ಓಕೆನಾ? ಕಂಡುಹಿಡಿಯಿರಿ. ನೆಕ್ಸ್ಟ್ 9ನೇ ಕ್ವಶನ್ ನೋಡ್ಕೊಳ್ಳಿ. 9th ಕ್ವಶನ್ಸ್, ಐಡೆಂಟಿಫೈ ದ ಪ್ರೈಮ್ ನಂಬರ್ ಗಿವೆನ್, ಕೆಳಗಿನವುಗಳಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು? ಇಲ್ಲಿ ಕೆಲವೊಂದು ನಂಬರ್ಸ್ ಕೆಲವೊಂದು ಆಪ್ಷನ್ಸ್ ಕೊಟ್ಟಿದ್ದೀವಿ ನಾವು, ಅದರಲ್ಲಿ ಪ್ರೈಮ್ ನಂಬರ್ ಯಾವ್ದು ಅಂತ ಹೇಳ್ಬಿಟ್ಟು ನೀವು ಕಂಡುಹಿಡಿಬೇಕು. ಓಕೆನಾ? 9ನೇ ಕ್ವಶನ್ ಅಲ್ಲಿ. ನೆಕ್ಸ್ಟ್ 10ನೇ ಕ್ವಶನ್ ನೋಡ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಪ್ರೈಮ್ ನಂಬರ್ ಅಂತ, ಕೆಳಗಿನವುಗಳಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಮಾತ್ರ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ನೆನಪಲ್ಲಿ ಇಟ್ಕೊಳ್ಳಿ, 1 ಮತ್ತು ಅದೇ ನಂಬರ್ ಇಂದ ಮಾತ್ರ ಡಿವೈಡ್ ಆಗುತ್ತೆ. 1 and itself ಈಸ್ ಕಾಲ್ಡ್ ಪ್ರೈಮ್ ನಂಬರ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಯಾವ್ದು ಅಂತ ಹೇಳ್ಬಿಟ್ಟು ನೀವು ಕಂಡುಹಿಡಿತಾ ಹೋಗಿ. ಓಕೆನಾ? ನೆಕ್ಸ್ಟ್ 11th ಕ್ವಶನ್ ನೋಡ್ಕೊಳ್ಳಿ. ಡಿಫರೆನ್ಸ್ ಬಿಟ್ವೀನ್ ದ ಗ್ರೇಟೆಸ್ಟ್ 2 ಡಿಜಿಟ್ ಡಿವಿಸಿಬಲ್ ನಂಬರ್ ಅಂಡ್ ದ ಗ್ರೇಟೆಸ್ಟ್ 2 ಡಿಜಿಟ್
ಪ್ರೈಮ್ ನಂಬರ್ ಈಸ್ ಅಂತ ಕೊಟ್ಟಿದ್ರೆ 2 ಅಂಕಿಗಳ ಅತಿ ದೊಡ್ಡ ಭಾಜ್ಯ ಸಂಖ್ಯೆ ಮತ್ತು ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಂತ ಕೊಟ್ಟಿದ್ದಾರೆ. ಸೊ 4 ಆಪ್ಷನ್ಸ್ ನ ಕೊಟ್ಟಿದ್ದೀವಿ. ಇದರಲ್ಲಿ ಯಾವುದು ಸರಿಯಾದಂತ ಉತ್ತರ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಅನ್ನ ಮಾಡಿ. ಓಕೆನಾ, ನೆನ್ಪಿಟ್ಕೊಳ್ಳಿ. ಇದು 11th ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ 12th ಕ್ವಶನ್ ನೋಡ್ಕೊಳ್ಳಿ. ಸಮ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಫ್ರಮ್ 1 to 12 ಈಸ್ ಏನ್ ಕೊಟ್ಟಿದ್ರಪ್ಪ ಅಂತಂದ್ರೆ 1 ರಿಂದ 12ರವರೆಗೆ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಬರಿಬೇಕು ಅಂತ ಕೇಳಿದ್ದಾರೆ. ಸೊ ಅಂದ್ರೆ ನೀವು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ 1 ರಿಂದ 12 ತನಕ ನೀವೇನ್ ಮಾಡ್ಬೇಕಂದ್ರೆ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳನ್ನ ಬರ್ಕೊಬೇಕು. ಬರೆದುಕೊಂಡ ನಂತರ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅವುಗಳನ್ನ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಆಡ್ ಮಾಡ್ಬೇಕು, ಅಡಿಷನ್ ಮಾಡ್ಬೇಕು. ಅಡಿಷನ್ ಮಾಡಿದ್ರೆ ನಿಮ್ಗೊಂದು ಮೊತ್ತ ಬರುತ್ತೆ. ಆ ಮೊತ್ತ ಈ 4 ಆಪ್ಷನ್ಸ್ ಅಲ್ಲಿ ಇತ್ತು ಅಂತಂದ್ರೆ ಯಾವ ಆಪ್ಷನ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಓಕೆನಾ. ನೆಕ್ಸ್ಟ್, ಸೊ ಪುಟಾಣಿಗಳ ಎಲ್ಲ ಒಂದು ಪುಸ್ತಕವನ್ನ ಇಟ್ಕೊಂಡು ಪುಸ್ತಕದಲ್ಲಿ ನೀವು ಕ್ವಶನ್ ಬರ್ಕೊಂಡು ಸೊ ಮಾಡಿ. ಓಕೆನಾ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 13th ಕ್ವಶನ್, 13ನೇ ಕ್ವಶನ್ ನೋಡ್ಕೊಳ್ಳಿ. ಪ್ರಾಡಕ್ಟ್ ಆಫ್ ಹಾರ್ಡ್ ನಂಬರ್ ಅಮಾಂಗ್ ದ ಫಾಲೋಯಿಂಗ್ ಈಸ್ 1, 2, 3, 4, 5, 6. ಓಕೆನಾ. ಈ ಕೆಳಗಿನವುಗಳಿಂದ ಬೆಸ ಸಂಖ್ಯೆಗಳ ಗುಣಲಬ್ಧ ಅಂತ ಕೇಳಿದರೆ. ಸೊ ನೀವು ಎಲ್ಲಾ ಬೆಸ ಸಂಖ್ಯೆಗಳನ್ನ ಬರ್ಕೊಂಡು ಅವುಗಳ ಗುಣಲಬ್ಧ ಇಂಟು ಮಾಡಿದಾಗ ಸೊ ನಿಮ್ಗೊಂದು ಆನ್ಸರ್ ಸಿಗುತ್ತೆ. ಆ ಆನ್ಸರ್ ಈ ಆಪ್ಷನ್ ಅಲ್ಲಿ ಇದೆ ಅಂತ ನೋಡ್ಕೊಂಡು ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವೊಂದು ಪುಸ್ತಕವನ್ನ ಇಟ್ಕೊಂಡು ಈ ಪುಸ್ತಕನ ಇಟ್ಕೊಂಡು ಪ್ರಶ್ನೆಯನ್ನ ಬರ್ಕೊಂಡು ಆಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಉತ್ತರವನ್ನ ಫೈಂಡ್ ಔಟ್ ಮಾಡ್ತಾ ಹೋಗಿ. ಓಕೆನಾ, ನಿಮ್ಮ ಮುಂದೆ ಒಂದು ಪುಸ್ತಕ ಇರಲಿ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. 14th question, face value of 4 in 3, 5, 4, 9, 7 is ಅಂತ ಕೊಟ್ಟಿದ್ದಾರೆ. ಅಂದ್ರೆ 3, 5, 4, 9, 7ರಲ್ಲಿ ಅಂಕಿ 4ರ ಮುಖಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ 4ರ ಪೇಸ್ ವ್ಯಾಲ್ಯೂ ಕಂಡುಹಿಡಿಬೇಕು, ನಾಟ್ ಎ ಪ್ಲೇಸ್ ವ್ಯಾಲ್ಯೂ. ಸೊ ಪೇಸ್ ವ್ಯಾಲ್ಯೂ ಅನ್ನ ನೀವು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಪೇಸ್ ವ್ಯಾಲ್ಯೂ ಅನ್ನ ನೀವು ಕಂಡುಹಿಡಿತಾ ಹೋಗಿ. ಓಕೆನಾ. ನೆಕ್ಸ್ಟ್ 14 ಕ್ವಶನ್ ಆಯ್ತು. ಈಗ 15 ಕ್ವಶನ್. 15 ಕ್ವಶನ್ ಏನ್ ಕೊಟ್ಟಿದ್ರಪ್ಪ ಅಂತಂದ್ರೆ 6 ಇಂಟು ಇದು ಓಕೆನಾ ಸ್ಟಾರ್ ಅಲ್ಲ, ಇದು 6 ಇಂಟು 9 is equal to dash dash 6 ಅಂತ ದ ನಂಬರ್ ಇನ್ ಡ್ಯಾಶ್ ಅಂದ್ರೆ 6 ಇಂಟು 9 is equal to ಡ್ಯಾಶ್ ಇಂಟು 6 ಅಂತ ಕೊಟ್ಟಿದ್ರೆ ಡ್ಯಾಶ್ ನಲ್ಲಿ ಇರಬೇಕಾದ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ಇದು ಸ್ಮಾರ್ಟ್ ವರ್ಕ್ ಇದೆ, ಬಟ್ ತುಂಬಾ ಈಸಿ ಇದೆ. ಓಕೆನಾ. ನೋಡಿ, ಸ್ಮಾರ್ಟ್ ವರ್ಕ್ ಮಾಡಬೇಕು. ಇಲ್ಲಿ ತುಂಬಾ ಈಸಿ ಇದೆ ಕ್ವಶನ್, ಕಷ್ಟ ಅಂತ ಇಲ್ಲೇ ಇಲ್ಲ, ತುಂಬಾ ಈಸಿ ಇದೆ. ಸೊ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ಮಾಡಿ. ಸೊ ನಿಮಗೆ ಯಾವ ಕ್ವಶನ್ಸ್ ಬರ್ಲಿಲ್ವೋ ಆ ಕ್ವಶನ್ ಅನ್ನ ಖಂಡಿತ ಈ ಕ್ವಶನ್ ಪೇಪರ್ನ ಮತ್ತೆ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಬಿಡಿಸ್ಕೊಡ್ತೀನಿ ನಾನು. ನೀವು ಬಿಡಿಸಿದ ಆದ ನಂತರ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಈ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ಕೊಡ್ತೀನಿ ಪುಟಾಣಿಗಳ. ಓಕೆನಾ. ನೆಕ್ಸ್ಟ್ 16th ಕ್ವಶನ್, 14ನೇ ಕ್ವಶನ್ ನೋಡ್ಕೊಳ್ಳಿ. 2 ಇಂಟು 3 ಇಂಟು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಏನ್ ಕೊಟ್ಟಿದ್ರಪ್ಪ ಅಂತಂದ್ರೆ is equal to 2 ಇಂಟು 93 ಇಂಟು 6 ಅಂತ ಕೊಟ್ಟಿದ್ರೆ ದ ನಂಬರ್ ಇನ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ 2 ಇಂಟು 3 ಇಂಟು ಡ್ಯಾಶ್ is equal to 2 ಇಂಟು 93 ಇಂಟು 6. ಇಲ್ಲಿ ಡ್ಯಾಶ್ ನಲ್ಲಿ ಇರಬೇಕಾದ ಸಂಖ್ಯೆ ಯಾವುದು ಅಂತ ಕೊಟ್ಟಿದ್ರೆ ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡಿ, ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ನಿಮ್ಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಏನು ಯೋಚನೆ ಮಾಡಬೇಡಿ, ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಸಾಕು, ಇಲ್ಲಿ ನಿಮ್ಗೆ ಆನ್ಸರ್ ಖಂಡಿತವಾಗಿ ಗೊತ್ತಾಗುತ್ತೆ. ಓಕೆನಾ. ಓಕೆನಾ. 16 ಕ್ವಶನ್. ಓಕೆನಾ. ಕರೆಕ್ಟಾಗಿ ಕ್ವಶನ್ ಒಂದ್ ಎರಡು ಸರಿ ಓದಿ, ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನನ್ನ ಕ್ವಶನ್ ನ ಬಿಡಿಸ್ಕೊಡ್ತೀನಿ ನಾನು, ಡೋಂಟ್ ವರಿ, ತಲೆ ಕೆಡಿಸ್ಕೊಂಬೇಡಿ. ಓಕೆನಾ. ನೆಕ್ಸ್ಟ್ ಸೊ 17 ಕ್ವಶನ್ ನೋಡ್ಕೊಳ್ಳಿ. 2305 ಈಸ್ ಎಕ್ಸ್ಪ್ರೆಸ್ಡ್ ಆಸ್ ಅಂತ ಕೊಟ್ಟಿದ್ದಾರೆ. 2305 ರ ವಿಸ್ತರಣಾ ರೂಪ ಅಂತ ಕೇಳಿದ್ರೆ ವಿಸ್ತರಣಾ ರೂಪ. ಓಕೆನಾ. ಇದನ್ನ ವಿಸ್ತರಿಸಿ ಬರೀಬೇಕು ನೀವು. ನೋಡ್ಕೊಳ್ಳಿ, ಈ 4 ಆಪ್ಷನ್ ಅಲ್ಲಿ ಸರಿಯಾದಂತ ಉತ್ತರ ಯಾವ್ದಿದೆ ಅಂತ ಹೇಳ್ಬಿಟ್ಟು ನೀವು ಕಂಡುಹಿಡಿಬೇಕು. ಓಕೆನಾ. ಇದನ್ನ ಕಂಡುಹಿಡಿತಾ ಹೋಗಿ. ಓಕೆನಾ. ಓಕೆ. ನೆಕ್ಸ್ಟ್ ಸೊ 18 ಕ್ವಶನ್ LCM ಇದೆ.
LCM ಈಗ ಆಲ್ರೆಡಿ ನಿಮ್ಗೆ ಕ್ಲಾಸ್ ಮಾಡಿಲ್ಲ, ಸೊ ಗೊತ್ತಿದ್ರೆ ಆನ್ಸರ್ ಮಾಡಿ, ಇಲ್ಲಾಂದ್ರೆ 18 ಕ್ವಶನ್ ನ ಬಿಡಿ. ಓಕೆನಾ, ಡೋಂಟ್ ವರಿ, ತಲೆ ಕೆಡಿಸ್ಕೊಂಬಿಡಿ. 18 ಕ್ವಶನ್. ನೆಕ್ಸ್ಟ್ 3 ಬಿಲ್ಸ್ ರಿಂಗ್ ಇನ್ ಇಂಟರ್ವಲ್ಸ್, ಇದು LCM ಇದೆ 18 ಕ್ವಶನ್, ಇದನ್ನು ಕೂಡ ಮಾಡಬೇಡಿ. ಓಕೆನಾ, ನೆನ್ಪಿಟ್ಕೊಳ್ಳಿ, ಇದನ್ನು ಮಾಡಬೇಡಿ. 19 ಕ್ವಶನ್. ನೆಕ್ಸ್ಟ್, ಫಾರ್ ಹೌ ಮೆನಿ ಸ್ಟೂಡೆಂಟ್ಸ್ 180 ಬುಕ್ಸ್ ಅಂಡ್ ಪೆನ್ ಕ್ಯಾನ್ ವಿ ಈಕ್ವಾಲಿಟಿ 180 ಪುಸ್ತಕಗಳು ಮತ್ತು 50 ಪೆನ್ಗಳನ್ನು ಎಷ್ಟು ವಿದ್ಯಾರ್ಥಿ ಸಮನಾಗಿ ಹಂಚಬಹುದು ಅಂತ ಇದೆ. ಇದನ್ನು ಮಾಡಿ. ಓಕೆನಾ, 20ನೇ ಕ್ವಶನ್ ಮಾಡಿ. 20ನೇ ಕ್ವಶನ್ ಮಾಡಿ, 20 ಕ್ವಶನ್ಸ್ ಮಾಡಿ. ಸೊ 19 ಮತ್ತೆ 18 ಇದು LCM ಮತ್ತೆ HCF ಅಲ್ಲಿ ಇದೆ. ಈ ಕ್ವಶನ್ ನ ಗೊತ್ತಿದ್ರೆ ಮಾಡಿ, ಇಲ್ಲ ಅಂತಂದ್ರೆ ಬಿಡಿ. ಸೊ ಮುಂದಿನ ತರಗತಿಯಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ, ಗೊತ್ತಾಯ್ತಾ? ಸೊ ಒಟ್ಟಾರೆಯಾಗಿ ನಿಮ್ಗೆ ಒಟ್ಟು 20 ಕ್ವಶನ್ಸ್ ಗಳಿವೆ. 20 ಕ್ವಶನ್ ಗಳನ್ನ ನೀವು ಸರಿಯಾಗಿ ಆನ್ಸರ್ ಮಾಡಿ. ಓಕೆನಾ, ಕರೆಕ್ಟ್ ಆಗಿ ಕ್ವಶನ್ ನ 2-3 ಸರಿ ಓದ್ಕೊಳ್ಳಿ. ಪುಸ್ತಕ ಒಂದು ಜೊತೆಲಿ ಇಟ್ಕೊಂಡು, ನಿಮ್ ಜೊತೆಲಿ ಇಟ್ಕೊಂಡು ಅದನ್ನ ಬರೀತಾ ಪ್ರಾಕ್ಟೀಸ್ ಮಾಡ್ತಾ ಆನ್ಸರ್ ಅನ್ನ ಕಂಡುಹಿಡಿಯಿರಿ. ಸೊ ಕ್ವಶನ್ ಪೇಪರ್ ಇನ್ನ ನಿಮ್ಮ ವಾಟ್ಸ್ಆಪ್ಗೆ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇರುತ್ತೆ. ಈ ಪ್ರಶ್ನೆ ಪತ್ರಿಕೆಯನ್ನ ನೀವು ಮಾಡಿದ ನಂತರ ನಿಮ್ಮ ಸ್ನೇಹಿತರಿಗೆ ಕೂಡ ಇದನ್ನ ಕಳಿಸಿ. ಸೊ ಪ್ರತಿ ವಾರವೂ ಕೂಡ ನಾವು ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡಿ ಅದನ್ನ ಬಿಡಿಸ್ಕೊಡ್ತೀವಿ ಅಂತ ಹೇಳ್ತಾ, ಸೊ ಇವತ್ತಿನ ನಮ್ಮ ಪ್ರಶ್ನೆ ಪತ್ರಿಕೆ ವಿಭಾಗವನ್ನ ಕೊನೆ ಮಾಡ್ತಿದೀವಿ ಅಂತ ಹೇಳ್ತಾ, ಸೊ ನೆನಪಲ್ಲಿ ಇಟ್ಕೊಳ್ಳಿ, ಇದು ಶ್ರೀ ಸಾಯಿ ಕೋಚಿಂಗ್ ಸೆಂಟರ್. ಸೊ ಇದು ಹೆಚ್ಚು ಕ್ರಾಸ್ನಲ್ಲಿ ಇರುವಂತದ್ದು. ಸೊ ಸುತ್ತಮುತ್ತ ಇರುವಂತಹ ಯಾರೇ ನವೋದಯ ಹಾಗೂ ಮುರಾರ್ಜಿಗೆ ಸೈನಿಕ್ ಶಾಲೆಗೆ ಪ್ರಯತ್ನ ಮಾಡ್ತಿರೋರು ಈ ಕೂಡಲೇ ನಮ್ಮ ಕೋಚಿಂಗ್ ಸೆಂಟರ್ನ ಬನ್ನಿ, ಕೋಚಿಂಗ್ ಸೆಂಟರ್ ಹತ್ರ ಬನ್ನಿ ಅಂತ ಹೇಳ್ತಾ, ಸೊ ನಮ್ಮ ಮೊಬೈಲ್ ನಂಬರ್ 9945193955 ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದೀವಿ. ಸೊ ಎಲ್ಲರಿಗೂ ಬೆಸ್ಟ್ ಆಫ್ ಲಕ್ ಎಕ್ಸಾಮಿನೇಷನ್ಗೆ ಅಂತ ಹೇಳ್ತಾ, ಸೊ ಟೆಸ್ಟ್ ಅನ್ನ ಚೆನ್ನಾಗಿ ಬರೀರಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಸೊ ಕ್ಲಾಸ್ ಅನ್ನ ಮುಕ್ತಾಯ ಮಾಡ್ತಾ ಇದೀವಿ. ಧನ್ಯವಾದಗಳು. ಥ್ಯಾಂಕ್ ಯು.